ಹಾಯ್ ಗೈಸ್, ನಮಸ್ಕಾರ ವೀಕ್ಷಕರೇ, ಮಹಿಳೆಯರೇ. ನೋಡಿ, ಈಗ ಎಲ್ಲ ವೆಜಿಟೇಬಲ್ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಈಗ ಹೂಕೋಸು, ಆಲೂಗಡ್ಡೆ, ಕ್ಯಾರೆಟು ಹಾಕ್ಕೊಂಡಿದ್ದೀನಿ. 3 ಪದಾರ್ಥ ಇನ್ನೂ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ, ಇದು ಪಟ್ಲಕಾಯಿ, ನಾಟಿ ಪಟ್ಲಕಾಯಿ, ಅದು ಒಂದು ಹಚ್ಕೊಂಡಿದ್ದೀನಿ. ನೋಡಿ, ಇದು ಅಳಸಂದೆ ಕಾಳು, ಅವರೆಕಾಳು, ಹುಳ್ಳಿಕಾಳು, ಬಟಾಣಿ ಕಾಳು ಇಷ್ಟೆಲ್ಲ ಮೊಳಕೆ ಕಟ್ಕೊಂಡು ಇವಾಗ ನೈಟು 8:30 ಆಗಿದೆ. ಈಗ ಸಾಂಬಾರು ರೆಡಿ ಮಾಡ್ತೀನಿ. ಮಸಾಲ ಐಟಮ್ ಎಲ್ಲ ಹರ್ಕೊಂಡು ರೆಡಿ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ್ರ ವೀಕ್ಷಕರೇ. ಬಿಸಿ ರಾಗಿ ಮುದ್ದೆ ಮಾಡಿ ಹೇಗಿತ್ತು ಸಾಂಬಾರು ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅತಿ ಹೆಚ್ಚಾಗಿ ಫಾಲೋವರ್ ಆಗಿ ಇನ್ಸ್ಟಾಗ್ರಾಮ್ದಲ್ಲಿ ನೀವು ನೋಡ್ಕೊಳ್ಳಿ. ಈಗ ಮಾಡಿಕೊಂಡು ಪುಷ್ಟಿಯಾಗಿ ತಿನ್ಕೊಳ್ಳಿ. ಕಾಯಿಲೆ ಕಸೇರಿ ಇಲ್ದಂಗೆ ಒಳ್ಳೆ ಆಹಾರವನ್ನು ತಿನ್ಕೊಳ್ಳಿ ಮಾಡಿಕೊಂಡು ಅಂತ ಹೇಳ್ತಾ ಇದ್ದೀವಿ ವೀಕ್ಷಕರೇ. ನೋಡಿ ಮಹಿಳೆಯರೇ, ವೀಕ್ಷಕರೇ, ಈಗ 5 ಥರದ ಧಾನ್ಯದ ಕಾಳು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಪಟ್ಲಕಾಯಿ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಈಗ ಹೂಕೋಸು, ಆಲೂಗೆಡ್ಡೆ, ಕ್ಯಾರೆಟು ಹಾಕ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಮಹಿಳೆಯರೇ, ನೀವು ಈಗ ಮಾಡ್ಕೊಂಡು ತಿನ್ನಿ. ಚೆನ್ನಾಗಿ ಹೆಲ್ತಿ ಫುಡ್ ತಿನ್ನಬೇಕು. ಅಲ್ಲಿ ಇಲ್ಲಿ ಹೋಟ್ಲದು ಪಾಟ್ಲದು ತಿಂದರೆ ಕಾಯಿಲೆ ಬಂದು ಗ್ಯಾಸ್ಟ್ರಿಕ್ ಬಂದು ಹತ್ತೋಗ್ತೀರ. ಒಳ್ಳೆ ಪುಷ್ಟಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನಿರಿ. ಇಂಥದ್ದು ಮಾಡ್ಕೊಂಡು ತಿನ್ನಬೇಡ್ರಿ. ಜೀವನದಲ್ಲಿ ಇಂಥ ತಿಂದರೆ 100 ವರ್ಷನೂ ಬದುಕ್ಬೋದು. ಕಚಡಿ ಪಿಚಡಿ ಅಂತ ತಿನ್ನಬೇಡಿ. ದಯವಿಟ್ಟು ಈ ಥರ ವೆಜಿಟೇಬಲ್ ತರಕಾರಿ ಹುಳಿ ಸಾಂಬಾರು ಮಾಡ್ಕೊಂಡು ತಿನ್ಬಿಟ್ರೆ ಲೈಫ್. ನೋಡಿ ವೀಕ್ಷಕರೇ, ಕಡಕ್ ರೊಟ್ಟಿನೂ ಎಲ್ಲ ಪಲ್ಯವನ್ನು ಹಾಕ್ಕೊಂಡು ಬಂದು ನೆನೆಸ್ಕೊಂಡು ನೆನೆಹಾಕ್ಬಿಟ್ಟು ತಿನ್ನೋದು. ಅದಕ್ಕೋಸ್ಕರ ನೋಡಿ, ಆ ರಾಯಚೂರು ಅವ್ರಿಗೆ ಎಷ್ಟು ಧನ್ಯವಾದ ತಿಳಿಸ್ಬೇಕೋ ಗೊತ್ತಿಲ್ಲ. ನನಗೆ ಕಡಕ್ ರೊಟ್ಟಿ ತಗೊಂಡೋಗಿ ಅಂತ ಕೊಟ್ಟಿದ್ರು. ಬೆಳ್ಳಂಡೂರಲ್ಲವ್ರೆ, ಮಲ್ಗಾಪುರ ಅಂತೆ, ಹನುಮಂತಪ್ಪ, ಹನುಮಕ್ಕ ಅಂತ. ಅವರೆಲ್ಲ ಇಲ್ಲೇ ಬೆಳ್ಳಂಡೂರಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಬಿಲ್ಡಿಂಗ್ ನೋಡ್ಕೊಂಡವ್ರೆ. ಅದಕ್ಕೋಗಿ ರಾಯಚೂರು ಕಡೆಯವರು ಅದಕ್ಕೋಸ್ಕರ ಕೊಟ್ಟಿದ್ರು. ಭಾಳ ರುಚಿಕರ ಇದೆ ನೋಡಿ, ಚೆನ್ನಾಗಿದೆ. ನೆನೆಯಾಗಿ ತಿನ್ನಬೇಕು ಅಂತ ಹೇಳಿದರು. ಅದಕ್ಕೆ ವೆಜಿಟೇಬಲ್ ಪಲ್ಯ ಮಾಡಿಬಿಟ್ಟು